ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ಪ್ರಗತಿ, ಸಕ್ಷಮ್ ಹಾಗೆ ಸೋನಾಥ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಸೊ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಏನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2025-26ನೇ ಸಾಲಿನಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸರ್ಕ್ಯುಲರ್ ಕೂಡ ಬಂದಿದೆ. ಸೊ ಈ ಸರ್ಕ್ಯುಲರ್ ಪ್ರಕಾರ ಏನಪ್ಪ ಅಂದರೆ, ಇಲ್ಲಿ ನೋಡಿ 2025-26 ಸಾಲಿಗೆ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ AICTE ಪ್ರಗತಿ, ಸಕ್ಷಮ್ ಮತ್ತು ಸೋನಾಥ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ. ಸೊ ಆಲ್ರೆಡಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ಮತ್ತು ITI ಮೇಲೆ ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ಅಡ್ಮಿಷನ್ ಮಾಡಿರ್ತಕ್ಕಂಥ ಮತ್ತು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ಪಾಸಾಗಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಪ್ರಗತಿ ವಿದ್ಯಾರ್ಥಿ ವೇತನ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾರೆ, ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಮಿತಿಯೊಳಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅಪ್ಲಿಕೇಬಲ್ ಆಗುತ್ತೆ. ಎರಡನೇದು ಸಕ್ಷಮ ವಿದ್ಯಾರ್ಥಿ ವೇತನ ಏನಿದೆಯಲ್ಲ, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮತ್ತು ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಒಳಗಡೆ ಇರತಕ್ಕಂಥ 40% ಹೆಚ್ಚು ವಿಶೇಷ ಸಾಮರ್ಥ್ಯ ಅಂದರೆ ಹ್ಯಾಂಡಿಕ್ಯಾಪ್ಟ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೋನಾಥ್ ವಿದ್ಯಾರ್ಥಿ ವೇತನ ಏನಿದೆ, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿ ಯಾವುದಾದ್ರೂ ಒಂದು ವರ್ಗದಿಂದ ಏನಪ್ಪ ಬಂದವರಾಗಿರ್ಬೇಕು. ಏನಪ್ಪ ಅಂದರೆ ಅನಾಥರಾಗಿರ್ಬೇಕು, ಒಂದು ಇಲ್ಲ COVID-19 ತಂದೆ ತಾಯಿ ಕಳ್ಕೊಂಡಿದ್ದರೆ ಅಥವಾ ಸಶಕ್ತ ಪಡೆಯಲ್ಲಿ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸೋನಾಥ್ ಸ್ಕಾಲರ್ಶಿಪ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ AICTE ವತಿಯಿಂದ 50,000 ರೂಪಾಯಿ ಪ್ರತಿ ವರ್ಷವೂ ಕೂಡ ನೀಡ್ತಾ ಹೋಗ್ತಾರೆ. ಸೊ ಇದರ ಜೊತೆಗೆ ಏನಪ್ಪ ಅಂದರೆ, ಇದಕ್ಕೆ ಅರ್ಜಿ ಸಲ್ಲಿಕೆಗೆ ಆಲ್ರೆಡಿ ಪ್ರಾರಂಭವಾಗಿದ್ದು ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿ ಸರ್ಕಾರದ ಯಾವುದೊಂದು ಆರ್ಥಿಕ ಸೌಲಭ್ಯವನ್ನು ಮಾತ್ರ ಪಡೀಲಿಕ್ಕೆ ಅರ್ಹರಾಗಿದ್ದು, ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಸೊ ನಿಮ್ಮ ಮೆರಿಟ್ ಬೇಸಲ್ಲಿ ಅಂದರೆ SSLC ಮೇಲೆ ಅಡ್ಮಿಷನ್ ಆಗಿದ್ದರೆ SSLC ಪರ್ಸೆಂಟೇಜು, PUC ಮೇಲೆ ಅಡ್ಮಿಷನ್ ಆಗಿದ್ದರೆ PUC ಪರ್ಸೆಂಟೇಜನ್ನ ಹಿಡ್ಕೊಂಡು ನಿಮಗೆ ಫಸ್ಟ್ ಇಯರ್ನೇ ಸೆಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ITI ಮತ್ತು ಡಿಪ್ಲೊಮಾ ಮೇಲೆ ಅಡ್ಮಿಷನ್ ಆಗಿದ್ದರೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ದು ಏನೋ ನೀವು ಡಿಪ್ಲೊಮಲ್ಲಿ ಪರ್ಸೆಂಟೇಜ್ ಮಾಡಿದ್ರೆ ಅದನ್ನು ಮತ್ತು ITI ಪರ್ಸೆಂಟೇಜ್ ಮಾಡಿದರೆ ಅದನ್ನು ಹಿಡಿದು ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇದೇನಪ್ಪ ಅಂದರೆ, ಅವರು ಇನ್ನೊಂದು ಏನಪ್ಪ ಅಂದರೆ NPCI ಮತ್ತು ಆಧಾರ್ ಕಾರ್ಡ್ ಎರಡೂ ಲಿಂಕ್ ಆಗಿರಬೇಕಾಗತ್ತೆ. ಸೊ NPCI ಮ್ಯಾಪಿಂಗ್ ಆಗಿದ್ದರೆ ಮಾತ್ರ ಅವರು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ 50,000 ರೂಪಾಯಿಗಳನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಲಿಂಕನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. AICTE ಪ್ರಗತಿ ಸ್ಕಾಲರ್ಶಿಪ್ಪು ಆಲ್ರೆಡಿ ಈಗ ಹೊಸದಾಗಿ ಅಡ್ಮಿಷನ್ ಮಾಡುವಂಥ ವಿದ್ಯಾರ್ಥಿ ಫ್ರೆಶ್ಶು ಮತ್ತು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. 22-23 ಡಿಗ್ರಿ, 23-24-25 ಡಿಗ್ರಿ ಮತ್ತು ಡಿಪ್ಲೊಮಾ ಬ್ಯಾಚಸ್ಗಳಿಗೆ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಕ್ಷಮ್ ಕೂಡ ಸೇಮು, ಅದನ್ನು ಕೂಡ NSP ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅಂದರೆ scholarship.government.in ವೆಬ್ಸೈಟ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಹಾಗಾಗಿ ಆ ಲಿಂಕನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಅಧಿಕೃತವಾಗಿ ಆದೇಶವನ್ನು ಆಯುಕ್ತರ ಕಚೇರಿ, ತಾಂತ್ರಿಕ ಶಿಕ್ಷಣ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರು ಕಡೆಯಿಂದ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಏನು ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, NSP ಸ್ಕಾಲರ್ಶಿಪ್ನಲ್ಲಿ ಇಲ್ಲಿ ಬಂದು ಸೊ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಿಮಗೆ ಓಪನ್ ಆಗಿದೆ 2/6/2025 ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 31/10/2025 ಅಕ್ಟೋಬರ್ 31 ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿ AICTE ಪ್ರಗತಿ ಇರ್ಬೋದು, ಸಕ್ಷಮ್ ಇರ್ಬೋದು ಮತ್ತು ಸೋನಾಥ್ ಇರ್ಬೋದು, ಮೂರಕ್ಕೂ ಸೇಮ್ ಡೇಟ್ ಇದೆ. ಮತ್ತು ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 50,000 ರೂಪಾಯಿ ಪ್ರತಿ ವರ್ಷನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಕಾಣ್ತಾ ಇದೆ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಿಮಗೆ ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ 50,000 ರೂಪಾಯಿನ ಅಮೌಂಟ್ನ ಡಿಸ್ಬರ್ಸ್ ಮಾಡ್ತಾ ಹೋಗ್ತಾರೆ. ಅಮೌಂಟ್ ಆಫ್ ಸ್ಕಾಲರ್ಶಿಪ್ 50,000 ರೂಪಾಯಿ ಪ್ರತಿ ವರ್ಷ, 3 ವರ್ಷಕ್ಕೆ ಡಿಪ್ಲೊಮಾ, 2 ವರ್ಷಕ್ಕೆ ITI ಮೇಲೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಡಿಗ್ರಿ ಆಗಿದ್ದರೆ 4 ವರ್ಷಗಳ ಕಾಲ ನಿಮಗೆ ಸಿಗ್ತಾ ಹೋಗುತ್ತೆ. ಡಿಪ್ಲೊಮಾ ಅಡ್ಮಿಷನ್ ಆಗಿದ್ದರೆ 3 ವರ್ಷಗಳ ಕಾಲ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಮೌಂಟ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಮಾಡ್ತಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ 31 ಅಕ್ಟೋಬರ್ 2025 ಇದೆ. ಸೊ ಕೂಡಲೇ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಬಂದು ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTR ನಂಬರ್ ಕೂಡ ಬರುತ್ತೆ. ಆಧಾರ್ ಕಾರ್ಡ್ನ ಹಾಕಿ, ಆಧಾರ್ ಕಾರ್ಡಿಗೆ ಇರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿದ ಮೇಲೆ ನಿಮ್ಮದು ಒಂದು ಪಾಸ್ವರ್ಡ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೊ ನೀವು ಲಾಗಿನ್ ವಿತ್ OTR ಕೊಡ್ಬೋದು, ಅಥವಾ ಬೇಡ ಅಂದರೆ ಅಪ್ಲೈ ಫಾರ್ ಡೈರೆಕ್ಟ್ ಸ್ಕಾಲರ್ಶಿಪ್ ಅಂತ ಕೊಟ್ಟರೆ ಸಾಕು. ನಿಮಗೆ ಇಲ್ಲಿ ID ಕೂಡ ಕೇಳುತ್ತೆ. ಇಲ್ಲಿ ಬಂದು ಲಾಗಿನ್ ಕೂಡ ಆಗ್ಬೋದಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಟೂಡೆಂಟ್ ಲಾಗಿನ್ ಅಂತ ಕೂಡ ಬರುತ್ತೆ. ಸ್ಟೂಡೆಂಟ್ ಲಾಗಿನ್ಗೆ ಬಂದು ನೀವು ಇಲ್ಲಿ ಮಾಡ್ಬೋದಾಗಿದೆ. ಸೊ ಓಕೆ, ಲಾಗಿನ್ ವಿತ್ ನೋಡಿ OTR ರಿಜಿಸ್ಟ್ರೇಷನ್ ನಂಬರ್ ಒಂದು ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡ್ನ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿ ಕೂಡಲೇ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿದ್ದು.